ಈ ಸಾರು ಕುದಿತಾ ಇದ್ದಂಗೆನೆ ಅರಮನೆ ಅಡುಗೆಯಂತಹ ಘಮ ಬರ್ತೈತಿ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾ ಒಂದು ಅದ್ಭುತವಾದ ಆರೋಗ್ಯಕರವಾದ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಮಾಡಿ ತೋರಿಸ್ತೀನಿ. ಅದ್ಯಾವುದಪ್ಪ ಅಂದ್ರೆ ನಮ್ಮ ಮನೆಯಾಗ ಎಲ್ರಿಗೂ ಇಷ್ಟ ಆಗೋ ಘಮ ಘಮವೆನಿಸುವ ಹುರುಳಿಕಾಳಿನ ಸಾರು. ನೋಡ್ರಿ, ಈ ಬಿಸಿ ಬಿಸಿ ಅನ್ನದ ಮೇಲೆ ಈ ಸಾರು ಸುರಿದು ತಿಂದರೆ ಅದರ ರುಚಿನೇ ಬೇರೆ. ನೋಡಿದ್ರೆ ನೀವು ಬಾಯಾಗ ನೀರು ಬರ್ತಿದೆ ಅಲ್ವಾ? ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ರಿ. ಹೀಗೆ ಹೊಸ ಹೊಸ ರೆಸಿಪಿಯನ್ನು ಮಿಸ್ ಮಾಡ್ಕೋಬೇಡ್ರಿ. ಬರ್ರಿ, ತಡ ಮಾಡೋದು ಬೇಡ, ಹೆಂಗೆ ಮಾಡೋದಂತ ನೋಡಿಕೊಂಡು ಬರೋಣ. ಮೊದಲಿಗೆ ಒಂದು ಅರ್ಧ ಬೌಲ್ ಕೆಂಪು ಹುರುಳಿ ಕಾಳುಗಳನ್ನು ತೊಗೊಂಡು ಒಂದು ಪಾತ್ರೆಯಾಗ ಹಾಕಿ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಕಾಳು ಬಣ್ಣ ಬದಲಾಗಬೇಕು, ಅಲ್ಲಿ ತನಕ ಹುರಿದು ಆಮೇಲೆ ತಣ್ಣಗಾಗಕ್ಕೆ ಬಿಡ್ರಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೌಡರ್ ಮಾಡಿಕೊಂಡು ಬರೋಣ. ಈಗ ಇದ್ರಾಗ ಒಂದು ಹಿಡಿ ಹಸಿ ಕೊಬ್ಬರಿ, ಒಂದು ಚಮಚ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು 2 ಚಮಚ ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅನಿಸಿ ಆಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಇದ್ರಾಗ ಜಜ್ಜಿದ ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಚಮಚ ಹಸಿರು ಮೆಣಸಿನಕಾಯಿ ಖಾರ ಹಾಕಿ ಚಂದಾಗ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಅರ್ಧ ಚಮಚ ಅರಿಶಿನ ಮತ್ತು ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ರಿ. ಈಗ ನೆನೆಸಿಟ್ಟಿದ್ದ ಹುಣಸೆ ಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಕುದಿಯೋಕೆ ಬಿಡ್ರಿ. ಆಮೇಲೆ ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ದ ಹುರುಳಿ ಕಾಳಿನ ಮಿಶ್ರಣವನ್ನು ಸೇರಿಸ್ಕೊಳ್ರಿ. ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಸಾರಿಗೆ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡ್ರಿ. ಸಾರು ಕುದಿತಾ ಇದ್ದಂಗೆನೆ ಅರಮನೆ ಅಡಿಗೆಯಂತಹ ಘಮ ಬರ್ತೈತಿ. ಕೊನೆಯದಾಗಿ ಸಣ್ಣಗೆ ಕತ್ತರಿಸಿದ ತಾಜಾ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಕುದಿಸಿದ್ರೆ ಆಯ್ತು. ನಮ್ಮ ಘಮ ಘಮವೆನಿಸುವ ಹುರುಳಿ ಕಾಳಿನ ಸಾರು ರೆಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಇವತ್ತು ನಾನು ಇದನ್ನ ಬಿಸಿ ಬಿಸಿ ಅನ್ನದ ಜೊತೆ ಸವಿಯೋಕೆ ರೆಡಿ ಇದ್ದೀನಿ. ನೀವು ಮನ್ಯಾಗ ಒಂದ್ಸಲ ಟ್ರೈ ಮಾಡ್ರಿ. ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.